ಹಾಂ ನಾನು ಗುರು. ನಾಯಿರೋ ನಾನು ಸಿದ್ದಪ್ಪನು. ಯಾರು ಸಿದ್ದಪ್ಪ? ಹೋಗಿರೋ ಬೆಂಗಳೂರು ಸಿದ್ದಪ್ಪನು. ಹಾಂ ಬೆಂಗಳೂರು ಸಿದ್ದಪ್ಪ. ನೀನು ಇನ್ನೂ ಕನ್ನಡ ಕಲ್ತಿಲ್ವಾ? ಹಾಂ ಇಲ್ಲೇ ಚೇಡ ಮಂಕೆ. ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದೆಯಾ? ಕನ್ನಡ ಬರಲ್ವಾ? ಕನ್ನಡ ಸ್ವಲ್ಪ ಗೊತ್ತುಂಟು, ಆದರೆ ನಾ ಮಾತಾಡುವ ಕನ್ನಡ ಸ್ವಲ್ಪ ಜನರಿಗೆ ಬೇಜಾರಾಗ್ಬೋದು. ಆದ್ದರಿಂದ ಕ್ಯಾಮ್ರಾ ಮುಂದೆ ಬೇಡ, ಎಲ್ಲದಕ್ಕೂ ನಾವೇ ಕಾಂಪ್ರಮೈಸ್ ಆಗಬೇಕಾ? ಇರಲಿ, ಸ್ವಲ್ಪ ಮಲಯಾಳಂ ನೀವೇ ಮಾತಾಡಿ ಚೇಟ. നായരെ ഇവിടെ ഒരു സ്പോട്ടുണ്ട്, റാണിപുരം. കുറച്ചില്ല, ரொம்ப நல்லா ഉണ്ട്. എടാ നിങ്ങളുടെ സ്പോട്ടടാ ഇവിടെ, ആ ബോർഡറിൽ. ആ ശരി ശരി നായരെ. ആ ആ കാഴ്ച. ആ ശരി ശരി. ആ സുഖം സുഖം. ആ ಹಾಂ ಸರಿ ಸರಿ. ಅಯ್ಯಪ್ಪನ ಮಲಯಾಳಿ ನಾಯರ್. ಕನ್ನಡ ಬರುತ್ತೆ, ಆದರೆ ಕೊರಚ್ ಸ್ವಲ್ಪ. ಕೇರಳದಲ್ಲಿ ಹೇಳ್ಕೊಳಕ್ಕೆ ಒಂದು 4-5 ಟ್ರೆಕ್ಕಿಂಗ್ ಇದ್ದಾವೆ. ಆಸಾಮ್ ಅನ್ನೋ ಟ್ರೆಕ್ಕಿಂಗ್ಗಳು, ಅದ್ಭುತವಾಗಿರೋ ಟ್ರೆಕ್ಕಿಂಗ್ಗಳು. ಅದರಲ್ಲಿ ಮೊದಲ ಸ್ಥಾನದಲ್ಲಿ ಅಗಸ್ತ್ಯ ಕೂಟಂ ಬರೋದು ಟ್ರಾವೆನ್ಕೋರಿಂದ ಸರಾಸರಿ ಒಂದು 70 ಅಥವಾ 60 ಕಿಲೋಮೀಟರ್ಸ್ ದೂರದಲ್ಲಿ. ಇದು ಸೀಸನಲ್ ಟ್ರೆಕ್ ಗುರು. ಸಂಕ್ರಾಂತಿಗೆ ಓಪನ್ ಆಗುತ್ತೆ, ಶಿವರಾತ್ರಿ ಆಗಿದ್ದು ಒಂದು 10 ದಿವಸಕ್ಕೆ ಮುಚ್ಕೊಂಡ್ಬಿಡುತ್ತೆ. ಸೊ ರಫ್ಲಿ 50ರಿಂದ 60 ದಿವಸ ಟ್ರೆಕ್ಕಿಂಗ್ ಓಪನ್ ಇರುತ್ತೆ. ಆನ್ಲೈನು ಆಫ್ಲೈನ್ 2 ಆಪ್ಷನ್ ಇರುತ್ತೆ. ಆಫ್ಲೈನ್ ಬುಕ್ಕಿಂಗೋಸ್ಕರ ಟ್ರಾವೆನ್ಕೋರ್ನ ಬೋನಕಾರ್ಡ್ ಆಫೀಸಲ್ಲಿ, ಫಾರೆಸ್ಟ್ ಆಫೀಸಲ್ಲಿ ಬುಕ್ ಮಾಡಬೇಕು. ಆಫ್ಲೈನಲ್ಲಿ ಆನ್ಲೈನ್ ಟಿಕೆಟ್ಗಳು ಬಂದಿದ್ದ ತಕ್ಷಣ ಧೂಳಾಗ್ಬಿಡುತ್ತೆ, ಸಿಗೋದೇ ಇಲ್ಲ, ಕಷ್ಟ ಸಿಗೋದು. ನಾನು ಲಾಸ್ಟ್ ಇಯರ್ ಟ್ರೈ ಮಾಡಿದೆ, ಸಿಗಲಿಲ್ಲ. ಸೊ ನಿಮ್ಮ ಡೀಟೇಲ್ಸು, ID ಕಾರ್ಡು, ಇನ್ನೊಂದು ಕಾರ್ಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. UPI ಡೀಟೇಲ್ಸ್ ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ಸು. ಸೊ ದಟ್ ಪಟ್ ಅಂತ ಎಲ್ಲ ಫಿಲ್ ಮಾಡಿ ಟ್ರೆಕ್ಕಿಂಗ್ ಮಾಡೋಕ್ಕೆ, ಟಿಕೆಟನ್ನು ಪಡೆಯೋಕ್ಕೆ. ಎರಡನೇದು ಬಂದು ಪೆರಿಯಾರ್ ನ್ಯಾಷನಲ್ ಪಾರ್ಕು. ಇದೊಂಥರ ಲಕ್ಸುರಿ ಟ್ರೆಕ್ಕಿಂಗರು. ನಮ್ಮಂಥ ಒಂಥರ ಏನಂತಾರೆ ಬಜೆಟಲ್ಲಿ ಟ್ರಾವೆಲ್ ಮಾಡೋ ಟ್ರಾವೆಲರ್ಸ್ಗೆ ಪೆರಿಯಾರ್ ನ್ಯಾಷನಲ್ ಪಾರ್ಕು ಗಿಟ್ಪಾಟ್ ಆಗಲ್ಲ. 3ನೇ ಸ್ಥಾನದಲ್ಲಿ ಶಬರಿಮಲೆ ದೊಡ್ಡ ಪಾದ ಅಥವಾ ಕಣ್ಣನ ಪಾದ ಅಂತ ಏನಂತಾರೆ, ಪೆರಿಯ ಪಾದ, ಆ ಟ್ರೆಕ್ಕಿಂಗು. ಒಟ್ಟಾರೆ 36ರಿಂದ 40 ಕಿಲೋಮೀಟ್ರ್ ಇದೆ, ಅದು ಚೆನ್ನಾಗಿದೆ. ಇನ್ನು 4ನೇ ಸ್ಥಾನದಲ್ಲಿ ಮುನ್ನಾರ್ನ ಮೆಸುಪ್ಪುಲಿಮಲ ಟ್ರೆಕ್ಕು ಗೈಡೆಡ್ ಟ್ರೆಕ್ಕು, ಪ್ಯಾಕೇಜ್ ಟ್ರೆಕ್ಕು. ಈ ಅಮೌಂಟು ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಅದು ಗಿಟ್ಪಾಟ್ ಆಗಲ್ಲ, ಯಾಕಂದರೆ ಯಾವುದೇ ಟ್ರೆಕ್ ಆಗಲಿ ಗೈಡ್ ಇದ್ದರೆ ನಾನಂತೂ ಹೋಗಲ್ಲ. ನೀವು ಹೋದರೆ ನಿಮ್ಮ ಚಾಯ್ಸ್, ಬಟ್ ಗೈಡೆಡ್ ಟ್ರೆಕ್ ಅಷ್ಟು ಮಜಾ ಇರಲ್ಲ ಗುರು. ಹೋಗಬೇಕು ಒಬ್ಬರೋ ಇಬ್ಬರೋ ಧೂಳಿಪಟ ಮಾಡ್ಕೊಂಬರ್ಬೇಕು. ಅದಾಯಿತು. ನೆಕ್ಸ್ಟು 5th ಪೊಸಿಷನಲ್ಲಿ ಚಂಬ್ರಾ ಪೀಕ್ ಟ್ರೆಕ್ಕು. ಓಕೆ, ಒಂದು ರೇಂಜ್ಗೆ ಟಫ್ ಏನಿಲ್ಲ, ಚೆನ್ನಾಗಿದೆ. ಒಂದು ಸೈಡ್ 3 ಕಿಲೋಮೀಟ್ರು, ಇಳಿಯೋದು 3 ಕಿಲೋಮೀಟ್ರು. ಟಾಪ್ ವ್ಯೂ ಮಾತ್ರ ಸೈಕ್ ಮಾಡಿಸುತ್ತೆ. ಇನ್ನು 6ನೇ ಪೊಸಿಷನಲ್ಲಿ ರಾಣಿಪುರಂ, ನಾನು ಇವತ್ತು ಮಾಡೋಕ್ಕೆ ಬಂದಿರೋ ಟ್ರೆಕ್ಕಿಂಗು. ಇದಂತೂ ಅದ್ಭುತವಾಗಿದೆ. ಅದಲ್ಲದೆ ಬಜೆಟ್ ಟ್ರೆಕ್ ಇದು. ಎಂಟ್ರಿ ಫೀಸು 50 ರೂಪಾಯಿ.